ಆತ್ಮೀಯ ಸ್ಪರ್ಧಾರ್ಥಿಗಳೇ, ಅಶ್ವಮೇಧ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್. ಈ ಭೂಗೋಳ ಚೇತನ ಎನ್ನುವಂಥ ಪುಸ್ತಕದ ಲೇಖಕರು. ಈ ಭೂಗೋಳ ಚೇತನ ಎನ್ನುವಂಥ ಪುಸ್ತಕ ಇವತ್ತು ಬಹಳಷ್ಟು ಅಪ್ಡೇಟ್ ಆಗಿರುವಂಥ ವಿಷಯಗಳನ್ನು ಒಳಗೊಂಡಿದೆ. 4 ಪ್ರಮುಖ ಪಾರ್ಟ್ಗಳನ್ನು ಒಳಗೊಂಡಿದೆ. ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಪ್ರಪಂಚದ ಭೂಗೋಳ ಮತ್ತು ಪ್ರಾಕೃತಿಕ ಭೂಗೋಳ ಎನ್ನುವಂಥ ಹೆಚ್ಚು ವಿಶೇಷ ಅಂಶಗಳನ್ನು ಒಳಗೊಂಡಿದೆ. ಇದು NCERT DSCRT ಆಧಾರಿತವಾಗಿ ರಚನೆಯಾಗಿರುವಂಥ ಪುಸ್ತಕ. ಈ ಪುಸ್ತಕ ಇವತ್ತು 2ನೇ ಎಡಿಷನ್ ಆವೃತ್ತಿಯಲ್ಲಿ ಇಡೀ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಹಾಗಾಗಿ ಬಹಳ ಅದ್ಭುತವಾಗಿದೆ ಪುಸ್ತಕ. ಸೊ ಯಾರೆಲ್ಲರಿಗೂ ಭೂಗೋಳದ ಬಗ್ಗೆ ಆಸಕ್ತಿ ಇದೆ, ಭೂಗೋಳ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಇದೆ, ಅವರು ಪುಸ್ತಕವನ್ನ ಪರ್ಚೇಸ್ ಮಾಡಿ ಓದಿ. ಬಹಳ ಅದ್ಭುತವಾಗಿದೆ ಅಂತ ಹೇಳ್ತಾ ಇವತ್ತು ನಾನು ಸಂಪೂರ್ಣವಾಗಿ ಕರ್ನಾಟಕದ ಭೂಗೋಳ ಈ ಒಂದು ಸೆಷನ್ ಅಲ್ಲಿ ನಾನು ಕರ್ನಾಟಕದ ಬೇಸಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಮುಂದುವರೆದು ಇಡೀ ಭೂಗೋಳ ಎನ್ನುವಂತ ಕರ್ನಾಟಕದ ಭೂಗೋಳ ಎನ್ನುವಂತ ಇಡೀ ಚಾಪ್ಟರ್ ಗಳನ್ನ ಮುಂದಿನ ತರಗತಿಗಳಲ್ಲಿ ನಿಮ್ಗೆ ತಿಳಿಗೊಡಿಸ್ತಾ ಹೋಗ್ತೀನಿ. ಹಾಗಾದ್ರೆ ಇವತ್ತು ನಾವು ಕರ್ನಾಟಕದ ಭೂಗೋಳ ಅಂತ ಬಂದಾಗ ಈ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಇಡೀ ಭೂಗೋಳದಲ್ಲಿ ಕರ್ನಾಟಕದ ಭೂಗೋಳ ಅಧಿಕೃತವಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 7ರಿಂದ 8 ಮಾರ್ಕ್ಸ್ಗೆ ಬರುತ್ತೆ ಕ್ವಶನ್ಸ್. ಸೊ ಎಲ್ಲಾ ಎಕ್ಸಾಮ್ ಅಲ್ಲೂ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಬೇಸಿಕ್ ಇಂದ ನಾವು ತಿಳ್ಕೊಂತ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಈ ಕರ್ನಾಟಕ ಅಂತ ಬಂದಾಗ, ವಿಶೇಷವಾಗಿ ನಮ್ಮ ಕರ್ನಾಟಕ ಅಂತ ಬಂದಾಗ, ವಿಶೇಷವಾಗಿ ನಾವು ಏನ್ ನೋಡ್ತೀವಪ್ಪ ಅಂದ್ರೆ ಕರ್ನಾಟಕ ಅಂತ ಬಂದಾಗ ನೋಡಿ, ಈ ಒಂದು ಕರ್ನಾಟಕ ರಾಜ್ಯ ಏನಿದೆ ಇದು ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಏನಿದೆ 6ನೇ ದೊಡ್ಡ ರಾಜ್ಯ ಅಂತೇಳಿ ಕನ್ಸಿಡರ್ಡ್ ಮಾಡ್ತೀವಿ. ಭಾರತದಲ್ಲಿ ಕರ್ನಾಟಕ ರಾಜ್ಯದ ಸ್ಥಾನಮಾನ 6ನೇ ದೊಡ್ಡ ರಾಜ್ಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇಂಥ ಕರ್ನಾಟಕ ರಾಜ್ಯ ಪ್ರಸ್ತುತ 31 ಜಿಲ್ಲೆಗಳೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ರಚಿತವಾಗಿದೆ. ಪ್ರಸ್ತುತ 31 ಜಿಲ್ಲೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾವೆ. ಇಂಥ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಬಂದಾಗ, ಇಡೀ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಬಂದಾಗ, ಸೊ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ನೇರವಾಗಿ ಕೇಳ್ತಾ ಹೋಗ್ತಾನೆ. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ ನಮ್ಗೆ ಸಹಜವಾಗಿ 1,91,791 ಚದರ ಕಿಲೋಮೀಟರ್ ಇದು ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಇದನ್ನ ಶೇಕಡಾ ವೈಸ್ ಏನಾದ್ರೂ ಕೇಳಿದ್ರೆ, ಚದರ ಕಿಲೋಮೀಟರ್ ಅಲ್ಲಿ ಕೇಳಿದ್ರೆ 1,91,791 ಚದರ ಕಿಲೋಮೀಟರ್ ಇರುವಂತ ಕರ್ನಾಟಕ ಶೇಕಡಾ ವೈಸ್ ಕೇಳಿದಾಗ 5.83ರಷ್ಟಿದೆ. 5.83ರಷ್ಟಿರುವಂತ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳೇನಿದೆ, ಇದರಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಬೆಳಗಾವಿ ಅಂತ ಬಂದಾಗ ಇದು ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ಆಗಿದ್ರೆ, ಸೊ ಬೆಂಗಳೂರು ನಗರ ಅಂತ ಬಂದಾಗ ಬೆಂಗಳೂರು ನಗರವು ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ, ಬೆಳಗಾವಿ ದೊಡ್ಡ ಜಿಲ್ಲೆ, ಇದು ಚಿಕ್ಕ ಜಿಲ್ಲೆ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇಂಥ ಕರ್ನಾಟಕ ರಾಜ್ಯವನ್ನ ಅನೇಕ ಹೆಸರುಗಳಿಂದ ಉಲ್ಲೇಖ ಮಾಡ್ತಾ ಹೋಗ್ತೀವಿ. ಅನೇಕ ಹೆಸರುಗಳಿಂದ ನಮ್ಮ ಕರ್ನಾಟಕ ರಾಜ್ಯವನ್ನ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ಕರ್ನಾಟಕವನ್ನ ಯಾವೆಲ್ಲ ಹೆಸರುಗಳಿಂದ ಕರಿತಾ ಹೋಗ್ತೀವಪ್ಪ ಅಂದ್ರೆ, ಸೊ ನಮಗೆ ಬಹಳ ಇಂಪಾರ್ಟೆಂಟ್ ನೋಡಿ. ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ ನಮ್ಮ ಕರ್ನಾಟಕವನ್ನ ಕರುನಾಟ್ ಎಂಬ ಶಬ್ದದಿಂದ ಬಂದಿದ್ದು. ಸೊ ಆದ್ರೆ ಕರ್ನಾಟಕ ಎನ್ನುವಂತ ಪದ ಕರುನಾಟ್ ಎನ್ನುವ ಶಬ್ದದಿಂದ ಬಂದಿದ್ದು. ಸೊ ನಾವು ಹಾಗಾಗಿ ನಮ್ಮ ರಾಜ್ಯವನ್ನ ಕರ್ನಾಟಕ ಅಂತ ಕರಿತೀವಿ. ಸೊ ಹಾಗಾದ್ರೆ ಕರುನಾಟ್ ಎಂದರೆ ಏನಪ್ಪಾ ಅದು ಅಂದ್ರೆ ಎತ್ತರದಲ್ಲಿರುವಂತ ನಾಡು ಎಂದರ್ಥ. ಕರುನಾಟ್ ಎಂದರೆ ಎತ್ತರದಲ್ಲಿರುವ ನಾಡು ಎಂದರ್ಥ. ಹಾಗಾದ್ರೆ ಕರುನಾಡ್ ಎನ್ನುವಂತ ಪದವು ಅರ್ಥ ಆಯ್ತಲ್ಲ, ಯಾವ ಕೃತಿಯಲ್ಲಿದೆ ಅಂತ ಕೇಳ್ತಾನೆ. ಕರುನಾಡ್ ಎನ್ನುವಂತ ಪದವು ತಮಿಳಿನ ಶಿಲಪಾಧಿಕಾರಂ ಕೃತಿಯಲ್ಲಿ ನಮ್ಮ ರಾಜ್ಯವನ್ನ ಕರುನಾಡ್ ಎಂದು ಉಲ್ಲೇಖಿಸಲಾಗಿದೆ. ಹಾಗಾಗಿ ಫಸ್ಟ್ ಕರ್ನಾಡ್ ಎನ್ನುವಂತ ಪದವು ಯಾವ ಶಬ್ದದಿಂದ ಅಂದ್ರೆ ಕರ್ನಾಟಕ ಎನ್ನುವಂತ ಪದವು ಯಾವ ಶಬ್ದದಿಂದ ಬಂದಿದೆ? ಕರ್ನಾಡ್ ಅನ್ನೋದು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ ಅಂದ್ರೆ ತಮಿಳುನಾಡಿನ ಶಿಲಪ್ಪಾಧಿಕಾರಂ ಕೃತಿಯಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನಾವು ಮುಂದಕ್ಕೆ ಮಾತಾಡೋದಾದ್ರೆ ಕರ್ನಾಟಕವನ್ನ ವಿವಿಧ ಹೆಸರುಗಳಿಂದ ಕರಿತಾ ಇದೀವಿ. ಸೊ ಕರುನಾಡ್ ಅಂತ ಕರಿತೀವಿ, ಕಪ್ಪು ಮಣ್ಣಿನ ಪ್ರದೇಶ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಏನನ್ನ ಅರ್ಥ ಕೊಡುತ್ತಪ್ಪ ಅಂದ್ರೆ ಕರ್ನಾಟಕ ಎನ್ನುವಂತ ಅರ್ಥವನ್ನ ಕೊಡುತ್ತೆ.
ಕರುನಾಡು ಕಪ್ಪು ಮಣ್ಣಿನ ನಾಡು ಅಂತೇಳಿ ನಮ್ಮ ರಾಜ್ಯವನ್ನ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಈ ಕರ್ನಾಟಕ ಎನ್ನುವಂತ ಪದವನ್ನ ಅಥವಾ ಕನ್ನಡ ಭಾಷೆಯನ್ನ ಮಾತನಾಡುವ ಪ್ರದೇಶವನ್ನೇ ಏನು ನಮ್ಮ ಮಾತೃಭಾಷೆಯಾಗಿ ಕರ್ನಾಟಕವನ್ನ ಮಾತಾಡ್ತಾ ಹೋಗ್ತೀವಿ, ಮಾತೃಭಾಷೆಯನ್ನಾಗಿ ಮಾತಾಡುವಂತ ಕರ್ನಾಟಕವನ್ನ ಆಧರಿಸಿ ನಾವು ನಮ್ಮ ರಾಜ್ಯವನ್ನ ಕರ್ನಾಟಕ ಕರ್ನಾಟಕ ಎಂದು ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಕರ್ನಾಟಕ ಎಂದು ಏಕೆ ಉಲ್ಲೇಖಿಸ್ತೀವಪ್ಪ ಅಂದ್ರೆ ನಮ್ಮ ಭಾಷೆಯನ್ನ ಮಾತನಾಡ್ತೀವಿ, ಏನ್ ಕನ್ನಡ ಭಾಷೆಯನ್ನ ಮಾತನಾಡ್ತೀವಿ, ಆ ಕಾರಣಕ್ಕೋಸ್ಕರ ನಮ್ಮ ರಾಜ್ಯವನ್ನ ಕರ್ನಾಟಕ ಎಂದು ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ಹಾಗಾದ್ರೆ ನೋಡಿ, ಈ ಕೃಷ್ಣಾ ನದಿ ಏನಿದೆ, ಕರ್ನಾಟಕದ ಉದ್ದವಾದಂತ ಕೃಷ್ಣಾ ನದಿ ಏನಿದೆ, ಈ ಕೃಷ್ಣಾ ನದಿ ಏನಿದೆ ಬೆಳಗಾವಿ ಜಿಲ್ಲೆಯಿಂದ ವಿಜಯಪುರ, ಬಾಗಲಕೋಟೆ, ರಾಯಚೂರು ಜಿಲ್ಲೆಯಿಂದ ಏನ್ ಹರ್ಕೊಂಡು ಹೋಗುತ್ತೆ, ಸೊ ಆ ಒಂದು ನದಿಯನ್ನ ಆಧರಿಸಿ ಕೃಷ್ಣಾ ನದಿಯ ದಕ್ಷಿಣದ ಭಾಗ ಏನಿದೆ, ಆ ಭಾಗವನ್ನ ಸೂಚಿಸಲು ಬ್ರಿಟಿಷರು ನಮ್ಮ ರಾಜ್ಯವನ್ನ ಕರ್ನಾಟಿಕ್ ಎಂದು ಕರೆದರು. ಹಾಗಾದ್ರೆ ಇಲ್ಲಿ ಕ್ವಶನ್, ಕರ್ನಾಟಿಕ್ ಎಂದು ಕರೆದವರು ಯಾರು? ಬ್ರಿಟಿಷರು. ಕರ್ನಾಟಿಕ್ ಪ್ರದೇಶ ಅಂತ ಯಾವುದನ್ನ ಗುರುತು ಮಾಡ್ತಾರೆ ಅಂದ್ರೆ ಕೃಷ್ಣಾ ನದಿಯ ದಕ್ಷಿಣ ಭಾಗಕ್ಕಿರುವಂತ ಭಾಗವನ್ನ ಬ್ರಿಟಿಷರು ಕರ್ನಾಟಿಕ್ ಅಂತೇಳಿ ಗುರುತು ಮಾಡ್ತಾರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅದಾದ್ಮೇಲೆ ನಾವು ಮುಂದಕ್ಕೆ ಮಾತಾಡೋದಾದ್ರೆ ಈ ಬಾದಾಮಿ ಚಾಲುಕ್ಯರು ಏನ್ ಬರ್ತಾರೆ ಇತಿಹಾಸದಲ್ಲಿ, ಸೊ ಕರ್ನಾಟಕದ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರು ಏನ್ ಬರ್ತಾರೆ, ಆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಅವ್ರೇನಂತ ಕರಿತಾ ಇದ್ರಪ್ಪ ಅಂದ್ರೆ ಕರ್ನಾಟ ಬಲ ಅಂತ ಕರಿತಾ ಇದ್ರು. ಎಕ್ಸಾಮ್ ಅಲ್ಲಿ ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನಂತ ಕರೀತಾರಪ್ಪ ಅಂದ್ರೆ ಕರ್ನಾಟ ಬಲ ಅಂತ ಕರೀತಾರೆ. ಹಾಗಾಗಿ ಇನ್ನು ವಿವಿಧ ಹೆಸರುಗಳಿಂದ ನಮ್ಮ ರಾಜ್ಯವನ್ನು ಉಲ್ಲೇಖ ಮಾಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನ ಬಹಳ ಪ್ರಮುಖವಾಗಿ ನೋಡಿ, ನೃಪತುಂಗನ ಆಸ್ಥಾನ ಕವಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಯಾರಪ್ಪ ಅಂದ್ರೆ ಶ್ರೀ ವಿಜಯ ರಾಷ್ಟ್ರಕೂಟರ ಪ್ರಮುಖ ರಸ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂತ ಶ್ರೀ ವಿಜಯನ ಅಲಂಕಾರ ಗ್ರಂಥವಾದಂತ ಕವಿರಾಜ ಮಾರ್ಗದಲ್ಲಿ, ಶ್ರೀ ವಿಜಯನ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ನಮ್ಮ ಕರ್ನಾಟಕವು ಕಾವೇರಿಯಿಂದ ಗೋದಾವರಿಯವರೆಗಿನ ಪ್ರದೇಶವೆಂದು ಉಲ್ಲೇಖಿಸಲಾಗಿದೆ. ಹಾಗಾಗಿ ನೋಡಿ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯನು ತನ್ನ ಅಲಂಕಾರ ಗ್ರಂಥವಾದಂತಹ ಕವಿರಾಜ ಮಾರ್ಗದಲ್ಲಿ ನಮ್ಮ ಕರ್ನಾಟಕವು ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತರಿಸಿದೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ನೋಡಿ, ಕನ್ನಡದ ಕಣ್ವ ಅಂತಾನೆ ಪ್ರಸಿದ್ಧವಾದಂತ ನಮ್ಮ ಕವಿ ಬಿ ಎಂ ಶ್ರೀಕಂಠಯ್ಯನವರು ನಮ್ಮ ಕರ್ನಾಟಕವನ್ನ ಚಿನ್ನದ ನಾಡು ಅಂತ ಹೇಳಿ ಕರೆದಿದ್ದಾರೆ. ಬಿ ಎಂ ಶ್ರೀ ಅವರು ಕರ್ನಾಟಕವನ್ನ ಏನಂತ ಕರೆದಿದ್ದಾರೆ ಅಂತ ಕೇಳಿದ್ರೆ ಚಿನ್ನದ ನಾಡು ಅಂತ ಕರೆದಿದ್ದಾರೆ. ಇನ್ನ ನಮ್ಮ ರಾಷ್ಟ್ರ ಕವಿ ಕುವೆಂಪು, ಯಾಕಂದ್ರೆ ಕುವೆಂಪು ಬರೆಯದ ಕವಿತೆಗಳೇ ಇಲ್ಲ, ಆಡು ಮುಟ್ಟದ ಸೊಪ್ಪೆ ಎನ್ನುವಂತ ಒಂದು ಗಾದೆಯನ್ನಾಧರಿಸಿ ನಾವು ಮಾತಾಡೋದಾದ್ರೆ ಕರ್ನಾಟಕಕ್ಕೆ ಕುವೆಂಪುರವರು ಏನಿದ್ದಾರೆ, ಸೊ ಅವರು ಬರೆಯದೇ ಇರುವಂತ ಪದ್ಯಗಳಿಲ್ಲ, ಅವರು ಬರೆಯದೇ ಇರುವಂತ ಕಥೆಗಳೇ ಇಲ್ಲ. ಅಂತ ರಾಷ್ಟ್ರ ಕವಿ ಕುವೆಂಪುರವರು ನಮ್ಮ ಕರ್ನಾಟಕ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ, ನಾವೆಲ್ಲರೂ ಕೂಡ ಸರ್ವ ಜನಾಂಗದವರು ಕೂಡ ಸಮೃದ್ಧವಾಗಿ ಸುಖವಾಗಿ ಬಾಳುವಂತ ರಾಜ್ಯ ನಮ್ಮ ಕರ್ನಾಟಕ ಅಂತೇಳಿ ಇವರು ಇದನ್ನ ಉಲ್ಲೇಖ ಮಾಡಿದರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇನ್ನ ನೆಕ್ಸ್ಟ್ ಮುಂದಕ್ಕೆ ನಾವು ಮಾತಾಡೋದಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಬರುವಂತ ಅದು ಆದಿಪುರಾಣ ಇರ್ಬೋದು, ಪಂಪ ಭಾರತ ಆದಿಪುರಾಣ ನೋಡಿ, ಆದಿಪುರಾಣ, ಪಂಪ ಭಾರತ, ಕರ್ನಾಟಕ ಕಾದಂಬರಿ, ಶಬ್ದಮಣಿ, ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಕರ್ನಾಟಕದ ಪ್ರಸ್ತಾಪವು ಕಂಡು ಬರುತ್ತೆ. ಸೊ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯವು ಕನ್ನಡ ಸಾಹಿತ್ಯದ ಆದಿಪುರಾಣ ಆಗಿರ್ಬೋದು, ಇನ್ನ ಪ್ರಮುಖವಾಗಿ ಪಂಪ ಭಾರತ, ಕರ್ನಾಟಕದ ಕಾದಂಬರಿ, ಶಬ್ದಮಣಿ ದರ್ಪಣದಲ್ಲೂ ಕೂಡ ಕರ್ನಾಟಕ ಎನ್ನುವಂತ ಪದ ಪ್ರಸ್ತಾಪದಲ್ಲಿ ನಮ್ಗೆ ಕಂಡು ಬರುತ್ತೆ ಸ್ನೇಹಿತರೆ. ಇನ್ನು ಹಾಗಾದ್ರೆ ವಿಶೇಷವಾಗಿ ಕರ್ನಾಟಕದ ದಕ್ಷಿಣ ಭಾಗ ಏನಿದೆ, ಸೌತ್ ಕರ್ನಾಟಕ ಏನಿದೆ, ಅದನ್ನ ಏನಂತ ಉಲ್ಲೇಖ ಮಾಡಲಾಗ್ತದಪ್ಪ ಅಂದ್ರೆ ಮಹಿಷಾಮಂಡಲ. ಕರ್ನಾಟಕದ ದಕ್ಷಿಣ ಭಾಗವನ್ನ ಮಹಿಷಾಮಂಡಲ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇನ್ನ ಕರ್ನಾಟಕ ಎಂಬ ಪದವು ಮಹಾಭಾರತದಲ್ಲಿ ಶೂದ್ರಕನ ಮೃಚ್ಛಕಟಿಕದಲ್ಲಿ ಮತ್ತು ವರಹಾಮಿಹಿರನ ಬೃಹತ್ ಸಂಹಿತೆಯಲ್ಲಿಯೂ ಸಹ ಉಲ್ಲೇಖ ಮಾಡಲಾಗಿದೆ.
ಸೊ ಯಾಕಂದ್ರೆ ಇಲ್ಲಿ ಏನು ಹೆಚ್ಚು ಕ್ವಶನ್ಸ್ ಅನ್ನ ಏನು ಕೇಳ್ತಾ ಹೋಗಲ್ಲ, ಆದ್ರೂ ಕೂಡ ಸೊ ಸಮ್ ಎಕ್ಸಾಮ್ಸ್ ಅಲ್ಲಿ ಕೇಳ್ಬಿಡ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡ್ಲೇಬೇಕಾಗತ್ತೆ. ಈ ಕರ್ನಾಟಕ ಎನ್ನುವಂತ ಪದ ತುಂಬಾ ಹಳೆಯದಾಗಿನೇ ಉಲ್ಲೇಖವಾಗಿದೆ. ಸೊ ನೋಡಿ, ಮಹಾಭಾರತದಲ್ಲಿ ಶೂದ್ರಕನ ಮೃಚ್ಛಕಟಿಕದಲ್ಲೂ ನಮ್ಮ ಕರ್ನಾಟಕ ಪದವನ್ನ ಕಾಣಬಹುದು, ಮತ್ತು ವರಹ ಮಿಹಿರನ ಬೃಹತ್ ಸಂಹಿತೆಯಲ್ಲೂ ಸಹ ನಮ್ಮ ಕರ್ನಾಟಕವನ್ನ ಉಲ್ಲೇಖ ಮಾಡಲಾಗಿದೆ ಅಂತೇಳಿ ನಾವು ಕರ್ನಾಟಕವನ್ನ ವಿವಿಧ ಹೆಸರುಗಳ ಮೂಲಕವಾಗಿ ನಾವು ಇಲ್ಲಿವರೆಗೂ ಸ್ಟಡಿ ಮಾಡ್ತಾ ಹೋದ್ವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಆದ್ಮೇಲೆ ಇನ್ನು ಮುಂದಕ್ಕೆ ಆದ್ಮೇಲೆ ನಮ್ಗೆ ಎಕ್ಸಾಮ್ ಪಾಯಿಂಟ್ಸ್ ಆಫ್ ವ್ಯೂ ಸ್ಟಾರ್ಟ್ ಆಗೋದು. ಸೊ ಹಾಗಾದ್ರೆ ಮೊದಲನೇ ಪಾಯಿಂಟ್ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಏಕೀಕೃತ ವಿಶಾಲ ಮೈಸೂರು ಅಂತ. ಸೊ ಹಾಗಾದ್ರೆ ನೋಡಿ, ನಮ್ಮ ರಾಜ್ಯ ಏನಿದೆ, ಇವತ್ತಿನ ಕರ್ನಾಟಕ ರಾಜ್ಯ ಏನಿದೆ, ಇವತ್ತು ಇದನ್ನ ನಾವು ಕರ್ನಾಟಕ ರಾಜ್ಯ ಅಂತ ಕರಿತೀವಿ. ಸೊ ಆದರೆ ಏಕೀಕೃತ ವಿಶಾಲ ಮೈಸೂರು ಅಂತ ಏನು ಯಾವತ್ತು ರಚನೆ ಆಗತ್ತಪ್ಪ ಅಂದ್ರೆ, ಯಾಕಪ್ಪ ಇದನ್ನ ಏಕೀಕೃತ ವಿಶಾಲ ಮೈಸೂರು ಅಂತ ಕರಿತೀವಿ ಅಂದ್ರೆ, ಭಾರತ ಸ್ವತಂತ್ರದ ನಂತರ ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳು ಭಾರತದಲ್ಲಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕದಿಂದನೂ ಸಹ ಹರಿದು ಹಂಚಿ ಹೋಗಿದ್ದಂತ ಪ್ರಾಂತ್ಯಗಳನ್ನ ಒಟ್ಟುಗೂಡಿಸಬೇಕಾಗಿತ್ತು, ಕರ್ನಾಟಕನ ಒಂದು ಭೂಪಟಕ್ಕೆ ಸೇರಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕ ಅಥವಾ ಮೈಸೂರು ಅಂತ ಏನಿತ್ತು, ಅವತ್ತು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದವ್ರು ಯಾರಪ್ಪ ಅಂದ್ರೆ ಕೆ.ಸಿ. ರೆಡ್ಡಿ ಅವರು. ಕೆ.ಸಿ. ರೆಡ್ಡಿ ಅವರು 1947ರಲ್ಲಿ ನೇಮಕವಾದಂತ ಮುಖ್ಯಮಂತ್ರಿಗಳು ಅಂತೇಳಿ ನಾವು ಕೆ.ಸಿ. ರೆಡ್ಡಿ ಅವರನ್ನ ಕರಿತೀವಿ. ಇವರನ್ನ ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿ ಅಂತ ಕರಿತೀವಿ, ಕೋಲಾರದವರು ಇವರು. ಸೊ ಇವರು ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರ್ತಾರೆ. ಆದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೊ ಇದು ಹರಿದು ಹಂಚಿ ಹೋಗಿದ್ದಂತ ಕರ್ನಾಟಕವನ್ನ ಏಕೀಕೃತಗೊಳಿಸಿ ವಿಶಾಲ ಮೈಸೂರು ಅನ್ನುವಂತ ಒಂದು ರಾಜ್ಯವನ್ನ ರಚನೆ ಮಾಡಲಾಗತ್ತೆ. ಎಷ್ಟರಲ್ಲಿ ರಚನೆ ಮಾಡಲಾಗತ್ತಪ್ಪ ಅಂದ್ರೆ, ಏಕೀಕೃತ ವಿಶಾಲ ಮೈಸೂರು 1956 ನವೆಂಬರ್ 1ರಂದು ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ವಿಶಾಲ ಮೈಸೂರು ಸಂಸ್ಥಾನ ರಚನೆಯಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಏಕೀಕೃತ ವಿಶಾಲ ಮೈಸೂರು ಸಂಸ್ಥಾನ ಯಾವತ್ ರಚನೆ ಆಯ್ತು? ನವೆಂಬರ್ 1, 1956. ಯಾವುದರ ಶಿಫಾರಸ್ಸಿನ ಮೇಲೆಗೆ ರಚನೆ ಆಯ್ತಪ್ಪ ಅಂದ್ರೆ, ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ವಿಶಾಲ ಮೈಸೂರು ಸಂಸ್ಥಾನ ರಚನೆ ಆಗ್ತಾ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ನೋಡಿ, ಮೈಸೂರು ಅರಸರ ಒಡೆತನದಲ್ಲಿದ್ದಂತ ದಕ್ಷಿಣದ ಒಟ್ಟು 9 ಜಿಲ್ಲೆಗಳನ್ನ ಒಳಗೊಂಡಂತೆ ಒಟ್ಟು 13 ಜಿಲ್ಲೆಗಳು ಆ ಸಂದರ್ಭದಲ್ಲಿ ರಚನೆ ಆಗ್ತವೆ. ಎಷ್ಟರಲ್ಲಿ ರಚನೆ ಆಗ್ತಾವಪ್ಪ ಅಂದ್ರೆ, 56 ನವೆಂಬರ್ 1ರಂದು 19 ಜಿಲ್ಲೆಗಳೊಂದಿಗೆ ಏಕೀಕೃತವಾದಂತ ವಿಶಾಲ ಮೈಸೂರು ಸಂಸ್ಥಾನ ರಚನೆ ಆಗತ್ತೆ. ಆ ಸಂದರ್ಭದಲ್ಲಿ ಏಕೀಕೃತ ವಿಶಾಲ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿಗಳಾಗಿ ಯಾರಿರ್ತಾರಪ್ಪ ಅಂದ್ರೆ, ಎಸ್ ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗ್ತಾರೆ. ಹಾಗಾಗಿ ಅವರಿಗೆ ರಾಜ್ಯಪಾಲರಾಗಿ ಯಾರಿರ್ತಾರಪ್ಪ ಅಂದ್ರೆ, ಜಯಚಾಮರಾಜೇಂದ್ರ ಒಡೆಯರ್. ಇಲ್ಲಿ ಬಹಳ ಇಂಪಾರ್ಟೆಂಟ್, ಇಲ್ಲೇ ನಿಮ್ಗೆ ಕ್ವಶನ್ ಆಗೋದು, ಏಕೀಕೃತ ವಿಶಾಲ ಮೈಸೂರು ಸಂಸ್ಥಾನ ಯಾವತ್ ರಚನೆ ಆಗತ್ತೆ? 1956 ನವೆಂಬರ್ 1. ಯಾವ ಶಿಫಾರಸ್ಸಿನ ಮೇರೆಗೆ ರಚನೆ ಆಗತ್ತೆ? ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ರಚನೆ ಆಗತ್ತೆ. ಎಷ್ಟು ಜಿಲ್ಲೆಗಳೊಂದಿಗೆ ವಿಶಾಲ ಮೈಸೂರು ಸಂಸ್ಥಾನ ರಚನೆ ಆಗತ್ತೆ? 19 ಜಿಲ್ಲೆಗಳೊಂದಿಗೆ ರಚನೆ ಆಗತ್ತೆ. ಇದರಲ್ಲಿ 9 ದಕ್ಷಿಣದ ಜಿಲ್ಲೆಗಳು ಒಡೆಯರ ಅಧೀನದಲ್ಲಿದ್ದಂತ ಜಿಲ್ಲೆಗಳನ್ನು ಸೇರಿಸ್ಕೊಂಡು 56 ನವೆಂಬರ್ 1 ವಿಶಾಲ ಮೈಸೂರು ಸಂಸ್ಥಾನ ಅಂತೇಳಿ ರಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪನವರು ಆಯ್ಕೆ ಆಗ್ತಾ ಹೋಗ್ತಾರೆ. ಸೊ ಅವರಿಗೆ ರಾಜ್ಯಪಾಲರಾಗಿ, ಸೊ ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಸೊ ಹಾಗಾಗಿ ಇದು ಏಕೀಕೃತ ವಿಶಾಲ ಮೈಸೂರಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ. ಸೊ ಮುಂದುವರೆದಂತೆ ಮುಂದಿನ ಕ್ಲಾಸಲ್ಲಿ ಸೊ ಕರ್ನಾಟಕದ ಹಿನ್ನೆಲೆಗಳು, ಕರ್ನಾಟಕದ ಮೊದಲುಗಳು, ಕರ್ನಾಟಕದಲ್ಲಿ ಅಕ್ಷಾಂಶಿಕ ಸ್ಥಾನಮಾನ, ರೇಖಾಂಶಿಕ ಸ್ಥಾನಮಾನ, ತುತ್ತತುದಿಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಮಾತಾಡ್ತಾ ಹೋಗ್ತಾ ಸ್ನೇಹಿತರೆ. ಹಾಗಾಗಿ ಸೊ ಯಾರೆಲ್ಲ ಈ ಚಾನಲ್ಗೆ ಇನ್ನೂ ಫಾಲೋ ಮಾಡ್ತಿಲ್ಲ, ಈ ಕೂಡಲೇ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.